ಈ ಸಲ ನಮಗೆ ಈ ಕ್ಷೇತ್ರದಲ್ಲಿ 85,000 ಓಟ್ ಇದೆ ಮುಸ್ಲಿಂ ಅವರು. ನಮಗೆ ಈ ಸಲ ಇದು ಟಿಕೆಟ್ ಕೊಟ್ಟಲಿಲ್ಲ, ಆದ ಕಾರಣ ಎಲ್ಲರೂ ಮುನ್ಸಿದ್ದಾರೆ. ಹಾಗಾಗಿ ಈ ಸಲ ಏನೈತಿ SDPIಗೆ ಮತವನ್ನು ಕೊಟ್ಟು ಗೆಲ್ಲಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಭಾನುವಾರ ಇದು 9ನೇ ತಾರೀಕು ತೀರ್ಮಾನ ಮಾಡ್ಕೊಂಡು ಒಲವು SDPI ಸ್ವಲ್ಪ ಕಾಣ್ತತೆ. ಒಲವು ಎಲ್ಲ ಬಿಡಿ ಎಲ್ಲ ಯಾರಿಗೆ ಓಟ್ ಹಾಕ್ತಾರೋ ಗೊತ್ತಿಲ್ಲ, ಜನ ಎಲ್ಲ ಜೋರಿದೆ ಇಲ್ಲಿ. SDP ಮತ್ತೆ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಜೋರ ಅದಾವು. ಜನ ಯಾರು ಓಟ್ ಹಾಕ್ತಾರೋ ಗೊತ್ತಿಲ್ಲ. ನೋಡ, ನಾನು ಅನ್ನ ಹಿಡ್ದನೆ ಸುಳ್ಳು ಹೇಳಲ್ಲ. ಕಾಂಗ್ರೆಸ್ ಬರೋದಿಲ್ಲಿ, ಹೌದಾ? ಕಾಂಗ್ರೆಸ್ ಬಂತ ಅಂದ್ರೆ ಏನ್ ಮಾಡ್ಕೊಡ್ತೀರಿ ನೀವು? ಮನೆ ಇಲ್ದಾರೆ ಮನೆ ಕೊಡ್ತಾ ಇಲ್ಲ ನೀವು, ಹೌದಾ? ಮನೆ ಇಲ್ಲ, ಫಸ್ಟ್ ಮನೆ ಇಲ್ದಾರೆ ಮನೆ ಮಾಡ್ಕೊಡ್ರಿ. ನಾವು ಬಡವ್ರು ಬಾಳ ಅದಾವ ಇಲ್ಲಿ. ಈ ವಿಶ್ವ ಚುನಾವಣೆಯಲ್ಲಿ ಸಂಪೂರ್ಣ ಬೆಂಬಲ ದಾವಣಗೆರೆ ಜನಗಳದ್ದು ನೋಡ್ತಾ ಇದ್ರೆ ಈ ಸತಿ SDP ಬರಂಗಿದೆ. ಯಾಕಂದ್ರೆ 40 ವರ್ಷದಿಂದ ಏನ್ ಆಡಳಿತ ಮಾಡಿದ್ದಾರೆ ಈ ಕಾಂಗ್ರೆಸ್ನವರು, ಇಲ್ಲಿ ನೀವು ನೋಡ್ಬೋದು ನಾರ್ತ್ ಸೌತ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಬೋದು. ನಮ್ಮ ಏರಿಯಾಗಳಲ್ಲಿ ಬೀದಿ ಇಲ್ಲ, ಚರಂಡಿ ಇಲ್ಲ, ವ್ಯವಸ್ಥೆ ಇಲ್ಲ, ಸ್ಕೂಲ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಯಾವ ಥರ ಡೆವಲಪ್ಮೆಂಟ್ ಇಲ್ಲ. ಆದ ಕಾರಣಕ್ಕೆ ಈ ಸತಿ ಸಂಪೂರ್ಣವಾಗಿ ನಮ್ಮ ಮುಸ್ಲಿಂ ಸಮುದಾಯ, ದಲಿತ ಸಮುದಾಯ ಅವರೆಲ್ಲ ಸೇರಿ ಈ ಸತಿ SDPIಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಸರ್, ಇದು ಏನಂತ ಇದ್ರೆ ಮುಸಲ್ಮಾನವರಿಗೆ ಸೀಟ್ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ನಮಗೇನು ಪಾರ್ಟಿಗೆ ಏನು ಮೋಸ ಮಾಡಿಲ್ಲ ನಾವು. ನಮಗೆ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಸತಿ ಕಾಂಗ್ರೆಸ್ಸಿಗೆ ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸತಿ ಏನಾದರೂ ಕೊಡ್ಬೋದು ಅವರಿಗೆ, ಮುಸ್ಲಿಂ ಅವರಿಗೆ ಕೊಡ್ಬೋದು ಅವರು. ನೋಡೋಣ ನೆಕ್ಸ್ಟ್ ಸತಿ ಅವ್ರು ಕೊಡ್ತಾರಂತೆ ಮುಸ್ಲಿಂ, ನೋಡೋಣ ಏನ್ ಮಾಡ್ತಾರಂತ. ಈಗ ಇದು ಯಾರಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ದೀನಿ. ಸರ್, ಯಾರಂತ ಹೇಳಂಗಿಲ್ಲ, ಎಲ್ಲ ಚೆನ್ನಾಗೈತಿ. ಕಾಂಗ್ರೆಸ್ ಇಂದ ಜಾಸ್ತಿ ಐತಿ ಇಲ್ಲಿ, ಒಲವು ಜಾಸ್ತಿ. ಇಲ್ಲಿ ಕಾಂಗ್ರೆಸ್ ಒಂದ್ ಸ್ವಲ್ಪ ಇದೆ, ಜಾಸ್ತಿನೇ ಇದೆ ಇಲ್ಲಿ. BJPನೂ ಹೇಳ್ತಾ ಇದಾರೆ, ಅಂದ್ರೆ ಕಾಂಗ್ರೆಸ್ ಇಂದ ಒಪ್ಪಿದೆ ಇಲ್ಲಿ ಜಾಸ್ತಿ. ಈಗ ಸದ್ಯ ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ ಇದನ್ನ ಸೀಟ್ ಅವ್ರಿಗೆ ಕೊಟ್ಟಿದ್ದಾರೆ. ಈ ಸಲ ಶಾಮನೂರು ಶಮರ್ತ್ ಅವ್ರು ಗೆಲ್ತಾರೆ. डेफिनेटली ना नोडबहुदु, क्योंकि हम एक बड़ा चेंज देख सकते हैं. क्यों चेंज देख सकते हैं बोले तो देखिए, SDPI जो है एक आवामी पार्टी है, इंसानियत के लिए, डेवलपमेंट के लिए काम करने वाला पार्टी है. ये पार्टी सिर्फ इलेक्शन में कंटेस्ट करा तो काम करेगा बोल के नहीं है. ये कंटेस्ट नहीं करे बिना भी बहुत सारे इश्यूज में बात किया है. दलित के डेवलपमेंट के लिए बात किया है, इंफ्रास्ट्रक्चर के डेवलपमेंट के लिए बात किया है, और साथ ही साथ CAA, NRC जैसे मसलों में ಫ್ರಂಟ್ ಫುಟ್ में रह के काम किया है. और ನೋಡಿ, SDP ಪಾರ್ಟಿ ಆಗ್ಲಿ, ಇಂಡಿಪೆಂಡೆಂಟ್ ಆಗ್ಲಿ, ಅವ್ರವ್ರ ಪಾರ್ಟಿಗೆ ಅವ್ರ ಕೆಲಸ ಮಾಡ್ಕೊಳಕತ್ರ ಅವ್ರಿಗೆ ಸ್ವಲ್ಪ ವೋಟ್ ಬೀಳ್ತಿದ್ಯಾ, ನಾವು ಇಲ್ಲ ಅನ್ನಂಗಿಲ್ಲ. ಬಟ್ ಸಮರ್ಥ ಲೀಡಿಂಗ್ 30,000 40,000 ಇಂದ ಒಂದು 20,000 ಲೀಡಿಂಗ್ ಅಂತ ಗೆದ್ಬಹುದು. ವೋಟ್ ಬೈ ಡಿವೈಡ್ ಆಗಿದ್ರೇನೆ ಸಮರ್ಥ ಗೆದ್ದದಿಲ್ಲಿ, ಸಮರ್ಥ ಕಾಂಗ್ರೆಸ್ಸೇ ಬರೋದಿಲ್ಲಿ. ನನಗೆ ಅದು ಹೇಳಕ್ಕಾಗಲ್ಲ, ಅವ್ರದೇ ಬಲ ಐತಿ ಆಸ್ತ, ಅದು ಮಾತ್ರ ಹೇಳ್ಬಲ್ಲೆ. ಏನ BJP ಬಂದ್ರು ಒಳ್ಳೇದೇ, ಕಾಂಗ್ರೆಸ್ ಬಂದ್ರು ಒಳ್ಳೇದೇ. ನೋಡ್ರಿ, BJPಗೆ ಏನು ಲಾಭ ಆಗಲ್ಲ ಇಲ್ಲಿ. ಇಷ್ಟು ವರ್ಷ ಕಾಂಗ್ರೆಸ್ಸೇ ಗೆಲುವಾಗಿದೆ. ದಕ್ಷಿಣ ವಲಯದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಇದು ಯಾರ ಪರವಾಗಿ ಐತ ಅಂತ ಹೇಳಿದ್ರೆ, ಅದು ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡಿದ್ಮೇಲೆ ಈಗ ಅವ್ರ ಮೊಮ್ಮಗನಿಗೆ ನಿಲ್ಸಿದಾರ ಅಂದ್ರೆ ಈಗ ನಮ್ಮ ಅಲ್ಪಸಂಖ್ಯಾತರಿಂದ ಸೀಟ್ಗಳಿದ್ರೆ ಸೀಟ್ ಕೊಟ್ಟಿಲ್ಲ. ಆದ್ರೆ ಬೇಜಾರಾಗಿ ಐತಲ್ಲ, ಕಾಂಗ್ರೆಸ್ ಗೆಲ್ಲದ್ಬ್ಯಾಡ್ದು, ಬೇರೆ ಪಕ್ಷಕ್ಕೆ ತರಬೇಕು ಅನ್ನೋದು ಒಂದು ಉದ್ದೇಶ ಮಾಡಾಕ್ತಾರೆ. ನೋಡಿ, ನೀವು ನೋಡಿದಾಗೆ ಎಲ್ಲ ಜನರ ಸಪೋರ್ಟ್ ಮ್ಯಾಕ್ಸಿಮಮ್ SDPI ಕಡೆನೆ ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ನೀವು ನೋಡಿದಾಗೆ ಮೊದಲನೇದಾಗಿ ಶಾಮನೂರು ಶಿವಶಂಕರಪ್ಪ ಅವ್ರು ಏನ್ ಮಾತು ಕೊಟ್ಟಿದ್ರು, ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀರಂತ, ಅದ್ ಕೊಟ್ಟಿಲ್ಲ. ಅದಾದ್ಮೇಲೆ ಎಲ್ಲ ಏನೇನ್ ನಡೀತು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೂ ಸಹ ಇದು ಮುಸ್ಲಿಂ ಈ MLAs ಏನಿದ್ದಾರೆ, ರಿಜ್ವಾನ್ ಅರ್ಷದ್ ಆಗಿರ್ಲಿ, ಇದು ಸಲೀಂ ಅಹಮದ್ ಆಗಿರ್ಲಿ, ಎಲ್ಲರೂ ಇವರು ಸಮುದಾಯದ ಪರವಾಗಿ ನಿರ್ಲಿಲ್ಲ. ಇವರು ಪಕ್ಷದ ಪರವಾಗಿ ನಿಂತ್ಕೊಂಡ್ರು. ಇವರು ನೋಡ್ರಿ ಸರ್, ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸಾಬ್ರು ಜನ ಇದಾರಲ್ಲ, ಮುಖಂಡರು ಎಲ್ಲರೂ ಬೇಜಾರಾಗಿದ್ದಾರೆ. ನಮ್ಮ ಮತ ಇದೆಲ್ಲ ನಮ್ಮ ಮನಸ್ಸಿಂದ ಯಾರಿಗೆ ಬೇಕಾದ್ರೂ ಕೊಡ್ತೀವಿ. ಈ ಸಲ ಅಂದ್ರೆ ಕಾಂಗ್ರೆಸ್ಗೆ ನಾವು ಸೋಲಿಸ್ತೀವಿ.